ಮೋಕ್ಷದ ಏಕಾದಶಿ. ಈ ಒಂದು ದಿನ ನಿಮ್ಮ ಪೂರ್ವಜನ್ಮದ ಪಾಪಗಳನ್ನು ತೊಳೆಯುತ್ತದೆ, ನಿಮ್ಮ ಪಿತೃಗಳಿಗೂ ಸ್ವರ್ಗ ಪ್ರಾಪ್ತಿ ಮಾಡಿಸುತ್ತದೆ. ಅಷ್ಟೇ ಅಲ್ಲ, ನೀವು ಏನು ಇಲ್ಲದ ಸ್ಥಿತಿಯಿಂದ ಶ್ರೀಮಂತರಾಗಲು ಈ ಒಂದು ಪೂಜೆ ಸಾಕು. ಕೇವಲ ₹1 ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿರುವ 2 ವಸ್ತುಗಳನ್ನು ಬಳಸಿ ಕುಬೇರ ಯೋಗ ಪಡೆಯುವುದು ಹೇಗೆ? ಬೇರುವಿನಲ್ಲಿ ಈ ಎಲೆ ಇಟ್ಟರೆ ಸಾಕು, ಅನಿರೀಕ್ಷಿತ ಧನಲಾಭವಾಗುವುದು ಗ್ಯಾರಂಟಿ. ಡಿಸೆಂಬರ್ 1 ಸಂಜೆ 7 ಗಂಟೆಯೊಳಗೆ ಈ ಶಕ್ತಿಶಾಲಿ ಪೂಜೆ ಮಾಡಿಬಿಡಿ. ಸಂಪೂರ್ಣವಾದ ರಹಸ್ಯವನ್ನು ತಿಳಿಯಲು ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಈ ದಿನ ನಮ್ಮೆಲ್ಲರ ಪಾಲಿಗೆ ಪರಮ ಮಂಗಳಕರವಾದ ದಿನ. ಇದು ಕೇವಲ ಏಕಾದಶಿ ಅಲ್ಲ, ಇದು ಮೋಕ್ಷದ ಏಕಾದಶಿ. ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಗೆ ಧರ್ಮ ಗ್ರಂಥಗಳಲ್ಲಿ ಅತಿ ಹೆಚ್ಚಿನ ಮಹತ್ವವಿದೆ. ಈ ದಿನದ ಪೂಜೆಯಿಂದ ನಮ್ಮ ಎಲ್ಲ ಪಾಪಗಳೂ ದೂರವಾಗಿ ಮೋಕ್ಷಕ್ಕೆ ದಾರಿ ಸಿಗುತ್ತದೆ ಎಂದರೆ ಅಚ್ಚರಿಯೇನಿಲ್ಲ. ಏಕೆಂದರೆ ಮೋಕ್ಷದ ಏಕಾದಶಿ ಎಂದೇ ಜ್ಞಾನದ ಗಣಿ ಶ್ರೀಮದ್ ಭಗವದ್ಗೀತೆಯ ಜನ್ಮವಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಸತ್ಯವನ್ನು ಉಪದೇಶಿಸಿದ ಪುಣ್ಯ ದಿನವಿದು. ಅದಕ್ಕಾಗಿಯೇ ನಾವು ಇದನ್ನು ಗೀತಾ ಜಯಂತಿ ಎಂದು ಸಹ ಕರೆಯುತ್ತೇವೆ. ನಾಳೆ ನೀವು ವಿಷ್ಣು ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಪ್ರೀತಿಯ ಕೃಷ್ಣನನ್ನು ಆರಾಧಿಸಲೇಬೇಕು. ಯಾರು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೋ ಅವರಿಗೆ ಹಾಗೂ ಅವರ ಪಿತೃಗಳಿಗೆ ನರಕದಿಂದ ಮುಕ್ತಿ ದೊರೆತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಈ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಸಾರುವ ಪುರಾತನ ಕಥೆಯೊಂದನ್ನು ಕೇಳಿ. ಒಂದು ಕಾಲದಲ್ಲಿ ವೈಖಾನಸ ಎಂಬ ಧರ್ಮನಿಷ್ಠ ರಾಜನು ಗೋಕುಲವನ್ನು ಆಳುತ್ತಿದ್ದನು. ಒಂದು ರಾತ್ರಿ ಆತನಿಗೆ ತನ್ನ ತಂದೆ ನರಕದಲ್ಲಿ ಘೋರ ಯಾತನೆ ಅನುಭವಿಸುತ್ತಿರುವ ಕನಸಿನಲ್ಲಿ ಗೋಚರವಾಯಿತು. ಇದನ್ನು ಕಂಡುಗಟ್ಟಲೇ ರಾಜನು ಕನಸಿಗೆ ಅರ್ಥ ತಿಳಿಯಲು ಋಷಿಗಳ ಮೊರೆ ಹೋದನು. ಮಹಾಋಷಿಗಳು ರಾಜನಿಗೆ, ನಿನ್ನ ತಂದೆ ಹಿಂದಿನ ಜನ್ಮಗಳ ಕರ್ಮಗಳಿಂದ ನರಕ ಸೇರಿದ್ದಾರೆ. ನೀನು ಬೇರೆ ಯಾವ ಪುಣ್ಯ ಕಾರ್ಯ ಮಾಡುವುದಕ್ಕಿಂತ ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಿಸಿ ಅದರ ಸಂಪೂರ್ಣ ಫಲವನ್ನು ನಿನ್ನ ತಂದೆಯ ಆತ್ಮಕ್ಕೆ ಸಮರ್ಪಿಸು ಎಂದು ಹೇಳಿದರು. ರಾಜನು ಋಷಿಗಳ ಮಾತಿನಂತೆ ಅದನ್ನು ಸಂಪೂರ್ಣ ಶ್ರದ್ಧೆಯಿಂದ ವ್ರತ ಆಚರಿಸಿ ಫಲವನ್ನು ತನ್ನ ತಂದೆಗೆ ದಾನ ಮಾಡಿದನು. ಆ ಪವಾಡದ ಕ್ಷಣದಲ್ಲಿ ರಾಜನ ತಂದೆ ಆತ್ಮವು ನರಕದಿಂದ ಬಿಡುಗಡೆ ಹೊಂದಿ ತಕ್ಷಣವೇ ಮೋಕ್ಷವನ್ನು ಪಡೆಯಿತು. ನೋಡಿದರಲ್ಲ ವೀಕ್ಷಕರೇ, ಈ ಕಥೆಯನ್ನು ಕೇವಲ ಕೇಳುವುದರಿಂದ ನಮ್ಮ ಕಷ್ಟಗಳು ದೂರವಾಗುತ್ತವೆ. ಇನ್ನು ನಿಮ್ಮ ಜಾತಕದಲ್ಲಿ ದುರಾದೃಷ್ಟವನ್ನು ನಿವಾರಿಸಿ ಸುಖ, ಸಂತೋಷ ಮತ್ತು ಸಂಪತ್ತು ವೃದ್ಧಿಸಿಕೊಳ್ಳಲು ನಾಳೆ ಬೆಳಗ್ಗೆ ಮಾಡಬೇಕಾದ ಸರಳ ಕಾರ್ಯಗಳು ಈ ರೀತಿಯಾಗಿವೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರರಾಗಿ ನಿಮ್ಮ ಮನೆ ಹೊಸ್ತಿಲಿಗೆ ತಪ್ಪದೆ ಅರಿಶಿಣದ ಲೇಪ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಸುಂದರ ರಂಗೋಲಿ ಹಾಕಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಿ ನಂತರ ಮನೆಯಲ್ಲಿ ಗಂಗಾಜಲ ಅಥವಾ ಅರಿಶಿನ ನೀರನ್ನು ಸಿಂಪಡಿಸಿ ಶುದ್ಧಿ ಮಾಡಿ. ಇದು ಬಹಳನೇ ಮುಖ್ಯ. ಸ್ನಾನವಾದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಮತ್ತು 2 ಲವಂಗವನ್ನು ನೀರಿಗೆ ಬೆರೆಸಿ ಈ ನೀರನ್ನು ಪೂಜಾ ಸ್ಥಳದ ಸುತ್ತಲೂ ಮನೆಯ ಸುತ್ತಲೂ ಚಿಮುಕಿಸಿ. ಇದರಿಂದ ನಿಮ್ಮನ್ನು ಸುತ್ತುವರೆದಿದ್ದ ಸಮಸ್ತ ದುರದೃಷ್ಟ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ. ನೀವು ಎಷ್ಟೇ ಪೂಜೆ ಮಾಡಿದರೂ ಈ ದಿನ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿಯನ್ನು ಸಮರ್ಪಿಸದೇ ಇದ್ದರೆ ಆ ಪೂಜೆಗೆ ಯಾವುದೇ ಫಲವಿಲ್ಲ. ಕೇವಲ ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಅರ್ಪಿಸಿ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ, ಅದು ಖಂಡಿತ ಈಡೇರುತ್ತದೆ. ಅಖಂಡ ಐಶ್ವರ್ಯ ಮತ್ತು ಭೋಗ ಭಾಗ್ಯಗಳನ್ನು ಬಯಸುವವರು ಈ ವಿಶೇಷ ಕಾರ್ಯಗಳನ್ನು ಮಾಡಲೇಬೇಕು. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಹಾಲು ತುಪ್ಪ ಸೇರಿಸಿ ಕಲಸಿ 7 ಅಥವಾ 2 ದೀಪಗಳನ್ನು ತಯಾರಿಸಿ ಪ್ರತಿ ದೀಪಕ್ಕೂ 7 ಬತ್ತಿ ಹಾಕಿ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ. ಇದು ಅತ್ಯಂತ ಶ್ರೇಷ್ಠ. ಸಾಧ್ಯವಾಗದಿದ್ದರೆ ತುಪ್ಪದ ದೀಪವಾದರೂ ಸಾಕು, ಬೆಳಗಿಸಿ. ನೈವೇದ್ಯಕ್ಕೆ ಬಾಳೆಹಣ್ಣು, ಪಂಚಾಮೃತ ಇರಲಿ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಬೆಣ್ಣೆಯನ್ನು ತಪ್ಪದೇ ಅರ್ಪಿಸಿ. ದೇವರ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಪೂಜಿಸಿ ಅರಿಶಿನ
ಕುಂಕುಮ ಹೂವಿಟ್ಟು ಗೌರವಿಸಿ. ಪೂಜೆಯ ನಂತರ ಕನಿಷ್ಠ ಒಂದು ಅಧ್ಯಾಯವನ್ನಾದರೂ ತಪ್ಪದೇ ಓದಿ. ನಿಮ್ಮ ಪೂರ್ವಜನ್ಮದ ಪಾಪಗಳೆಲ್ಲ ನಿವಾರಣೆಯಾಗಲು, ಅದೃಷ್ಟ ಒಲಿದು ಬರಲು ಈ ಮಂತ್ರಗಳನ್ನು 108 ಬಾರಿ ಜಪಿಸಿ. ಮೊದಲನೇ ಮಂತ್ರ ಓಂ ನಮೋ ಭಗವತಿ ವಾಸುದೇವಾಯ ಮತ್ತು ಎರಡನೇ ಮಂತ್ರ ಓಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ನಮಃ. ಕಠಿಣ ಆರ್ಥಿಕ ಸಮಸ್ಯೆಗಳಿಂದ ಹೊರಬಂದು ದೊಡ್ಡ ಸ್ಥಾನಕ್ಕೆ ಏರಲು ಈ ರಹಸ್ಯ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ. ತುಳಸಿ ಕಟ್ಟೆಯಲ್ಲಿ ದೀಪ ಬೆಳಗಿಸಿ 21 ಪ್ರದಕ್ಷಿಣೆಗಳನ್ನು ಹಾಕಿ. ಇದರಿಂದ ನಿಮ್ಮ ಹಣದ ಕಷ್ಟಗಳು ದೂರವಾಗಿ ಕುಬೇರ ಯೋಗ ಸಿದ್ಧಿಯಾಗುತ್ತದೆ. ಈ ಶಕ್ತಿಶಾಲಿ ದಿನದಂದು 2 ಅಶ್ವತ್ಥ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನದಿಂದ ಓಂ ಎಂದು ಬರೆದು ಆ ಎಲೆಯನ್ನು ದೇವರ ಮನೆಯಲ್ಲಿ ಪೂಜಿಸಿ. ನಂತರ ಒಂದು ಎಲೆಯನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಇಡಿ, ಮತ್ತೊಂದನ್ನು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಅನಿರೀಕ್ಷಿತವಾಗಿ ಧನಲಾಭವಾಗಿ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಪೂಜೆಯಲ್ಲಿ ಇಟ್ಟಿರುವ ಕೆಲವು ತುಳಸಿ ಎಲೆಗಳನ್ನು ತೆಗೆದು ಬೀರುವಿನಲ್ಲಿ ಅಥವಾ ಪರ್ಸ್ಗಳಲ್ಲಿ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿ ಸ್ವಂತ ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. ಶೀಘ್ರದಲ್ಲೇ ಶ್ರೀಮಂತರಾಗುವಿರಿ. ಏಕಾದಶಿ ವ್ರತ ಫಲ ಸಂಪೂರ್ಣವಾಗಿ ಸೇರಲು ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ಈ ದಿನ ಕಡ್ಡಾಯವಾಗಿ ಗೋಮಾತೆಯನ್ನು ಪೂಜಿಸಿ ಹಸುವಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸಿ. ಪ್ರದಕ್ಷಿಣೆ ಹಾಕಿದರೆ ಜಾತಕ ದೋಷಗಳು ತಕ್ಷಣ ನಿವಾರಣೆಯಾಗುತ್ತದೆ. ಈ ದಿನ ಒಬ್ಬರಿಗೆ ಅನ್ನದಾನ ಮಾಡಿದರೂ ಸಹ ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ಫಲ ದೊರೆಯುತ್ತದೆ. ಅನ್ನದಾನದಿಂದ ನಿಮ್ಮ ಮನೆಯ ಸಂಪತ್ತು ವಿಪರೀತ ಹೆಚ್ಚಾಗುತ್ತದೆ. ಶ್ರೀಮದ್ ಭಗವದ್ಗೀತೆ ಗೋಧಿ, ಅಕ್ಕಿ ಮತ್ತು ಬೆಲ್ಲವನ್ನು ಬಡವರಿಗೆ ದಾನ ಮಾಡಿ. ವ್ರತ ಮಾಡಲು ಸಾಧ್ಯವಾದವರು ಕೇವಲ ವ್ರತದ ಕಥೆಯನ್ನು ಓದಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಹಾಕಿದರೂ ಸಾಕು. ಈ ಎಲ್ಲ ಪೂಜೆಗಳನ್ನು ಡಿಸೆಂಬರ್ 1 ಸಂಜೆ 7 ಗಂಟೆಯೊಳಗೆ ಮಾಡಿ ಮುಗಿಸಿ. ವಿಷ್ಣು ಸಮೇತ ಲಕ್ಷ್ಮಿ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಜೀವನ ಸುಖಕರವಾಗಿರುತ್ತದೆ. ಈ ದಿವ್ಯ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಮರೆಯದೆ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.